ಚೆನ್ನಾಗಿ ಗಟ್ಟಿ ಆಗ್ತಿದೆ. ಈಗ ಇದಕ್ಕೆ ಒಗ್ಗರಣೆ, ಗೋಡಂಬಿ ಒಗ್ಗರಣೆ ಹಾಕ್ಬಿಡೋಣ. ನನ್ನ ಮಗ ನಿಮ್ಮ ಚಾನಲ್ ಹಾಕಿದಾಗ ಏನಂತಾನೆ ಗೊತ್ತಾ? ಏನಂತಾನೆ? ಅಮ್ಮ ಹೊಟ್ಟೆ ಹೊಸೋ ಚಾನಲ್ ಅಮ್ಮ ಇದು. ಓಕೆ, ಈ ತರ ಗಟ್ಟಿ ಆಗಬೇಕು. ಅಲ್ಲ ಅಲ್ಲ, ಈ ತರ ಗಟ್ಟಿ ಆಗಬೇಕು. ಈಗ ಇದನ್ನ ಒಂದು ನೀವು ಒಳ್ಳೆ ಇದು ಸ್ನಾಕ್ಸ್ ನೆಲ್ಲ ಟೇಸ್ಟ್ ಮಾಡ್ತಿರಲ್ಲ, ಅವಾಗ ನಮ್ಮ ಬಾಯು ನೀರು ಇರ್ತಾ ಇರುತ್ತೆ. ಎಲ್ಲಾರ್ದು ಅದೇ ಕಂಪ್ಲೇಂಟ್, ಇನ್ನೊಬ್ಬರದೇ ಅಲ್ಲ. ಹೌದಾ? ಈಗ ಇದು ಚೆನ್ನಾಗಿ ಆರಬೇಕು. ಆರಿದ್ರೆ ಗಟ್ಟಿ ಆಗತ್ತೆ, ಆವಾಗ ಕಟ್ ಮಾಡ್ಬೋದು. ಈಗ ಮಳೆ ಬರ್ತಾ ಇದೆ, ಟೈಮ್ ಇಲ್ಲ, ಬಿಸಿ ಬಿಸಿ ಆಗ್ತಿದ್ರೆ ಹಲವಾ ಥರ ಇರುತ್ತೆ, ಟೇಸ್ಟ್ ಒಂದೇ ಇರುತ್ತೆ. ಓಕೆನಾ? ಟ್ರೈ ಮಾಡ್ಬಿಡ್ತೀರಾ? ಓಕೆ, ಇದನ್ನ ಇವಾಗ ಟೇಸ್ಟ್ ಮಾಡೋಣ. ಇವ್ರು ಪರಿಚಯ ಮಾಡ್ಕೊಂಡಿಲ್ಲ. ಇವ್ರು ಕವಿತಾ ಅಂತ ನನ್ನ ನೇಬರ್, ನನ್ನ ಕ್ಲೋಸ್ ಫ್ರೆಂಡ್ ಅಷ್ಟೇ. ಓಕೆ, ವಂಡರ್ಫುಲ್. ಸೊ ಇವರು ಟೇಸ್ಟ್ ಮಾಡ್ಲಿ ಅಂತ ಕರ್ಕೊಂಡು ಬಂದಿದ್ದೀರಾ? ಓಕೆ, ನಿಮ್ಮ ಫ್ರೆಂಡ್ಗೋಸ್ಕರ ಸ್ಪೆಷಲ್ ಆಗಿ ಬಾದಾಮ್ ಬಬ್ಬುಲ್ಲ ಅಂತ ಒಂದು ಸ್ವೀಟ್ ಮಾಡಿದ್ದೀನಿ. ಅವ್ರೊಬ್ಬರ ಮೇಲೆ ಪ್ರಯೋಗ ಮಾಡಬೇಕು ಅಂತಿದ್ದೆ, ಇವಾಗ ನೀವು ಬಲಿಪಶು ಆಗ್ಬಿಟ್ಟಿದ್ದೀರಾ. ಓಕೆ, ಆ್ಯಕ್ಚುಲಿ ಇದು ಆರಿದ ಮೇಲೆ ಗಟ್ಟಿ ಆಗುತ್ತೆ, ಆವಾಗ ತಿನ್ನಬೇಕು. ಬಟ್ ಇಟ್ ಡಸಂಟ್ ಮ್ಯಾಟರ್. ಇವಾಗ ಮಳೆ ಬರ್ತಿದೆ, ಬೇಗ ಮುಗಿಸ್ಬಿಡೋಣ ಅಂತ. ಓಕೆ, ಒಂದು ನಿಮಿಷ ಟೈಮ್ ಕೊಟ್ಟರೆ ನೀವೇ ಒಂದ್ಸಲ ಇಂಟರ್ನಲ್ಲಿ ಹೇಳಿದ್ದೆ ನಿಮ್ಮ ಜೀವನದ ಒಂದು ಸಿಹಿ ಘಟನೆ ನಾನು ಹೇಳ್ತೀನಿ. ಹೇಳಿ ಹೇಳಿ ಹೇಳಿ. ಏನು ಅಂದರೆ ಒಂದು ಇಂಟರ್ನಲ್ಲಿ ಹೇಳ್ತಾ ಇದ್ರಿ, ನೀವು ಮದುವೆಗಿಂತ ಮುಂಚೆ ನಿಮ್ಮ ಮನೆಯವ್ರನ್ನ ನಿಮ್ಮ ಫ್ರೆಂಡ್ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಕರ್ಕೊಂಡು ಹೋಗ್ಬಿಟ್ಟು ಮೈಸೂರಿಗೆ ಬಂದು ಮನೆ ತೋರಿಸ್ಕೊಂಡು ರಿಟರ್ನ್ ಹೋಗಿ ಆಮೇಲೆ ನಿಮ್ಮ ಅತ್ತೆ ಮಾವನಿಗೆಲ್ಲ ಪ್ರಸಾದ ಎಲ್ಲ ತಗೊಂಡೋಗಿ ಸತ್ಯನಾರಾಯಣ ಪೂಜೆ ಮುಗಿಸ್ಕೊಂಬಂದೆ ಅಂತ ಕೊಟ್ಟಿದ್ದು ಕೆಲವು ಸಲ ನೆನಪಾಗ್ತಾ ಇರುತ್ತೆ ನೀವು ನಮ್ಮನ್ನು ನೋಡಿದಾಗೆಲ್ಲ. ಓಕೆ, ಅದು ಕತೆ ಹೇಳ್ತೀನಿ ಕೇಳಿ. ಏನಾಯಿತು ಅಂದರೆ, ನಾನು ನನ್ನ ಮದುವೆ ಮಾಡ್ಕೋಬೇಕು ಡಿಸೈಡ್ ಮಾಡಿದ್ಮೇಲೆ ನಮ್ಮ ಒಂದು ಮನೆ ಭೋಗ್ಯಕ್ಕೆ ತೊಗೋಬೇಕು ಅಂತ ಇತ್ತು. ಅದು ನಮ್ಮ ಸೋದರ ಮಾವನ ಮನೆ. ನಮ್ಮ ಸೋದರ ಮಾವ ಮೈಸೂರಲ್ಲಿದ್ದಾನೆ. ಸೊ ಅಡ್ವಾನ್ಸ್ ಅಮೌಂಟ್ನ ನನ್ನ ಹೆಂಡತಿ ಆಗೋಳ ಕೈಲೇ ಕೊಡಿಸ್ಬೇಕು ಅಂತ ನನ್ನ ಆಸೆ. ನಮ್ಮ ಅತ್ತೆ ಮನೆಯವರು ಬಿಡಲೇಬಲ್ರು ನನ್ನ ಅವಳನ್ನ ಮೀಟ್ ಮಾಡೋಕ್ಕೆ. ನೀವು ಇಲ್ಲೇ ಮಾತಾಡಿ ಅಂತ ವರಾಂಡಲ್ಲೇ ಕೂಡಿಸ್ಕೊಂಡ್ಬಿಡೋರು. ನಾನು ಒಂದು ಸಲ ಪ್ಲ್ಯಾನ್ ಮಾಡಿದೆ, ಹೆಂಗಾರು ಮಾಡಬೇಕಲ್ಲ ಅಂದ್ಬಿಟ್ಟು ಅವ್ರು ನಮ್ಮ ಅತ್ತೆ ಹತ್ರ ಹೋಗ್ಬಿಟ್ಟು, ನಮ್ಮ ಆಂಟಿ ಮನೇಲಿ ಸತ್ಯನಾರಾಯಣ ಪೂಜೆ ಇದೆ, ದಯವಿಟ್ಟು ಬೆಳಗ್ಗೆನೇ ಕರ್ಕೊಂಡು ಹೋಗ್ತೀನಿ, ಅವರೆಲ್ಲ ಹೇಳಿದ್ದಾರೆ ಅಂತ ಹೇಳಿದೆ. ಸತ್ಯನಾರಾಯಣ ಪೂಜೆ ಅಂದಾಗ ಇಲ್ಲ ಅಂತಾರ? ಇಲ್ಲ ಅನ್ನಲ್ಲ, ಕರ್ಕೊಂಡು ಹೋಗಿ ಅಂದರು. ನಾನು ಬೆಳಗ್ಗೆ 6 ಗಂಟೆಗೆ ಅವ್ರ ಮನೆಗೆ ಸ್ಕೂಟ್ರಿಗೆ ಹೋಗ್ಬಿಟ್ಟು ಅವಳನ್ನ ಕೂಡಿಸ್ಕೊಂಡು ಸೀದಾ ಬಸ್ ಸ್ಟ್ಯಾಂಡಿಗೆ ಬಂದೆ. ಅವಳು ಗಾಬರಿ, ಬಸ್ ಸ್ಟ್ಯಾಂಡಿಗೆ ಕರ್ಕೊಂಡ್ಬಂದಿರಂತ ಕೂತ್ಕೊ ಹೇಳ್ತಿದ್ಬಿಟ್ಟು ಮೈಸೂರು ಬಸ್ ಹತ್ತಿಸ್ತೆ. ನೀವು ಮೈಸೂರಿಗೆ ಕಿಡ್ನ್ಯಾಪ್ ಏನು ಮಾಡ್ದಲ್ಲ ಬಾಮ್ಮ, ಹಿಂಗೆ ನಮ್ಮ ಸೋದರ ಮಾವನ ಮನೆಗೆ ಹೋಗ್ಬೇಕು, ಅಡ್ವಾನ್ಸ್ ಕೊಡಬೇಕು, ಮನೆ ಭೋಗ್ಯಕ್ಕೆ ತೊಗೊಳ್ತಾ ಇದ್ದೀನಿ, ಅದಕ್ಕೆ ಅಡ್ವಾನ್ಸ್ ಕೊಡಬೇಕು. ಸರಿ ಬಂದ್ವಿ. ನಮ್ಮ ಆಂಟಿ ಮನೆಗೆ ಬಂದ್ಬಿಟ್ಟು ನಮ್ಮ ಆಂಟಿಗೆ ಫಸ್ಟ್ ಸತ್ಯನಾರಾಯಣ ದೇವ್ರ ಪ್ರಸಾದ ಮಾಡಿ ಅಂದೆ. ಅವ್ರು ಯಾಕೆ ಅವೆಲ್ಲ ಕೇಳಬೇಡಿ, ನೀವು ಮೊದಲು ಮಾಡಿ ಅಂದೆ. ಅವರು ಮಾಡೋ ಅಷ್ಟೊಳಗೆ ಹೋಗಿ ಒಂದು ತೆಂಗಿನಕಾಯಿ, ಒಂದಿಷ್ಟು ಹೂವು, ಒಂದಿಷ್ಟು ಕುಂಕುಮ ಎಲ್ಲ ತಗೊಂಬಂದು ಅವ್ರ ಮನೆ ಬಾಗಿಲಿಗೆ ತೆಂಗಿನಕಾಯಿ ಹೊಡೆದು 2 ಪೀಸ್ ಮಾಡಿ ನೀರೆಲ್ಲ ಬಿಸಾಕ್ಬಿಟ್ಟು ಹೂವು ಇದ್ರಲ್ಲಿ ಇಟ್ಬಿಟ್ಟು ಅವ್ರು ಪ್ರಸಾದ ಮಾಡಿದ್ರು. ಅದನ್ನು ಇನ್ನೊಂದ್ರೊಳಗೆ ಇಟ್ಬಿಟ್ಟು ಒಂದು ಪ್ಲಾಸ್ಟಿಕ್ ಅವ್ರಲ್ಲಿ ಹಾಕ್ಬಿಟ್ಟು ಬರ್ತೀನಿ ಅಂತ ದುಡ್ಡು ಕೊಟ್ಬಿಟ್ಟು ಬೆಂಗಳೂರಿಗೆ ಬಂದೆ. ನಿಮಗೂ ಸಮಾಧಾನ. ಹಾಂ, ಬೆಂಗಳೂರಿಗೆ ಬಂದೆ. ನಾನು ಹೆಂಡ್ತಿಗೆ ಏನು ಮಾಡ್ತೀನಿ ಏನೂ ಅರ್ಥ ಇಲ್ಲ. ಸೀದಾ ಮನೆಗೆ ಬಂದೆ, ಅವ್ರ ಮನೆಗೆ ಕರ್ಕೊಂಡು ಹೋಗ್ಬಿಟ್ಟು ಬಿಟ್ಟೆ. ಸಾಯಂಕಾಲ 6 ಗಂಟೆಗೆ ಬಿಟ್ಟುಬಿಟ್ಟು ಸತ್ಯನಾರಾಯಣ ದೇವ್ರ ಪ್ರಸಾದ ತೊಗೊಳ್ಳಿ ಹಿಂದೆ. ನಮ್ಮ ಮಾವನವರು ಎಲ್ಲ ಕೈ ತೊಳ್ಕೊಂಬನ್ನಿ ಅಂದರು. ಸೊ ಮನೆಯವರ ತುಂಬ ದೊಡ್ಡ ಫ್ಯಾಮಿಲಿ ಅವ್ರದ್ದು, ಅಕ್ಕ ತಂಗಿರೆಲ್ಲ ತುಂಬ ಜಾಸ್ತಿ. ಅವರೆಲ್ಲ ಹೋಗಿ ಕೈ ಕಾಲೆಲ್ಲ ತೊಳ್ಕೊಂಡು ಭಕ್ತಿಯಿಂದ ಲೈನಾಗಿ ನಿಂತ್ಕೊಂಡ್ರು. ನಮ್ಮ ಮಾವನವರು ಒಂದು ಚೂರು ಪ್ರಸಾದ ಹಿಂಗೆ ಹಾಕ್ಕೊಂಡು ಹೋದ್ರು. ಎಲ್ಲರೂ ಕಣ್ಗೊಟ್ಕೊಂಡು ತಿಂದರು. ನಾನು ಸುಮ್ಮನೆ ನಿಂತ್ಕೊಂಡಿದ್ದೆ. ನನ್ನ ಹೆಂಡ್ತಿಗೆ ನಗು ತಡಿಯೋಕ್ಕಾಗಿಲ್ಲ, ಒಳಗೋಡಾಟ. ಹೇಗಿದೆ ಇದು? ತುಂಬಾ ರುಚಿಯಾಗಿದೆ. ಈ ಧಾರವಾಡ ಕುಂದ ಅಂತಾರಲ್ಲ, ಒಂದು ರುಚಿ ಕೊಡ್ತಾ ಇದೆ. ಕುಂದ ಬೆಲ್ಲದಲ್ಲಿ ಮಾಡೋದು. ತಿನ್ನಿ, ನಿಮ್ಮೇಲೂ ಪ್ರಯೋಗ ಮಾಡ್ತಿರೋ ನಾನು. ಗಟ್ಟಿ ಆಗ್ತಾ ರುಚಿ ಜಾಸ್ತಿ ಆಗುತ್ತೆ. ನೀವು ತಗೊಳ್ಳಿಲ್ಲ. ಇವಾಗ ನಾನು ಟ್ರೈ ಮಾಡ್ತೀನಿ. ದಾನೆ ದಾನೆ ಪೇ ಲಿಖಾ ಹೈ ಖಾನೆ ವಾಲೆ ಕಾ ನಾಮ್ ಅಂತ ನಿಮ್ಮ ಹಣೆ ಬರ್ದಿತ್ತು. ನನ್ನ ಕೈಲಿ ಪ್ರಯೋಗ ಮಾಡಿಸ್ಕೋಬೇಕು ಅಂತ. ಪ್ರಯೋಗ ಅಲ್ಲ. ಸೂಪರ್ ಆಗಿದೆ. ಬಾಯಿಗೆ ಹಾಕೊಂಡ ತಕ್ಷಣ ಏಲಕ್ಕಿದು, ಆಮೇಲೆ ಎಸೆನ್ಸ್ ಘಮ ಬಾಯಿ ತುಂಬ ಹರಡುತ್ತೆ. ಆಮೇಲೆ ಬಾದಾಮಿ ಘಮ ಸಿಗುತ್ತೆ. ಸಾಫ್ಟಾಗಿದೆ. ಅದು ಆರ್ತಾ ಗಟ್ಟಿಗಾಗುತ್ತೆ. ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. ತಿಂದ ಮೇಲೂ ಕೂಡ ಆ ಟೇಸ್ಟ್ ನಾಲ್ಗೆ ಮೇಲೆ ಹಾಗೆ ಇರುತ್ತೆ. ಸೂಪರ್. ಎಷ್ಟು ಚೆನ್ನಾಗಿದೆ ಅಂದರೆ ನನ್ನ ಬಾಯಿಂದ ಒಂದು ಹನಿಗವನ ಬರುತ್ತೆ, ಕೇಳಿ. ನನ್ನ ಹಿಂದೊಬ್ಬಳು ಚಂದದ ಹೆಣ್ಣು, ನನ್ನ ಬೆನ್ನಿಗೆ ಕಣ್ಣಿಲ್ಲ,
ನನ್ನ ಹಿಂದೊಬ್ಬಳು ಚಂದದ ಹೆಣ್ಣು, ನನ್ನ ಬೆನ್ನಿಗೆ ಕಣ್ಣಿಲ್ಲ. ನನ್ನ ಮುಂದೊಬ್ಬಳು ಚಂದದ ಹೆಣ್ಣು, ಅವಳ ಬೆನ್ನಿಗೂ ಕಣ್ಣಿಲ್ಲ. ಊರ್ಮಿಳೆ ಅವರೇ ಭಾಳ ಥ್ಯಾಂಕ್ಸು. ನಿಮಗೂ ಅಷ್ಟೇ ತುಂಬ ಥ್ಯಾಂಕ್ಸು. ನೀವು ಇಬ್ಬರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ನಾನು ಟೇಸ್ಟ್ ಮಾಡಿದ್ದಕ್ಕೆ. ಚೆನ್ನಾಗಿತ್ತ ನಾನು ಮಾಡಿಕೊಟ್ಟಿದ್ದು? ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿತ್ತು. ಬಾದಾಮ್ ಬಬೂಲ, ಬಾದಾಮ್ ಬಬೂಲ ಅನ್ನೋ ಒಂದು ಹೆಸರು ನಿಜವಾಗ್ಲೂ ನವನವೀಗಿರೋ ಹೆಸರು ಒಂದು. ಹೇಗೆ ಮಾಡ್ತಾ ಇರೋದ್ರಿಂದ ನಾವಿಲ್ಲಿ ಬಂದು ಒಂದು ಅವಕಾಶ. ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮದಲ್ಲಿ ಕೊಟ್ಟಿರೋ ಪಾರ್ಟಿಸಿಪೇಷನ್ ಚಾನ್ಸ್ಗೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಒಂದು ನಿಮ್ಮ ಬಗ್ಗೆ ಒಂದು ಪುಟ್ಟ ಒಂದು ಹನಿಗವನ ಇದೆ. ಅದ್ರ ಬಗ್ಗೆ ನಾನು ಇಲ್ಲಿ ಹೇಳಕ್ ನೀವು ಅವಕಾಶ ಮಾಡಿಕೊಟ್ರೆ. ಹೌದು, ಅದನ್ನ ಸಣ್ಣ ಸೀಕ್ರೆಟ್ ಅಂತ ತಗೊಳ್ಳಿ, ಬರ್ದಿದ್ದವ್ರನ್ನ ಆಮೇಲೆ ಹೇಳ್ತೀನಿ. ಲೋಕದೊಳಗೊಂದು ಪಾಕಲೋಕ, ಸುವರ್ಣ ವಾಹಿನಿಯ ಮಧ್ಯಾಹ್ನದ ಘಮಘಮ ಲೋಕ, ಪರಿಪರಿಯ ಭಕ್ಷ್ಯ ಭೋಜ್ಯ ರುಚ್ಯ ಸಾಧುರಸ, ನವನವೀನ ಹೆಸರುಗಳ ತಿನಿಸುಗಳನ್ನು ಉಣಬಡಿಸುತ್ತಾ ಇದಕ್ಕೆ ಪೇಳುವರು ಬೊಂಬಾಟ್ ಭೋಜನವೆಂದು. ಇದನ್ನು ನೋಡಿ ಬಹಳಷ್ಟು ಮಹಿಳೆಯರು ಮನಗೆದ್ದ ಸಂಚಿಕೆಯೂ ಕೂಡ ಇದು. ಇದರ ನಾವಿಕನಾರು ಗೊತ್ತೇ? ನಳಪಾಕ ಮಹಾಪ್ರವೀಣ ಸಿಹಿ ಕಹಿ ಚಂದ್ರುವಿನ ಖುಷಿ ನಿರ್ಮಾಣದ ಮೈಲಿಗಲ್ಲೆಂದು. ಇವರನ್ನು ಎಲ್ಲರೂ ಕರೆಯುವುದು ಅಚ್ಚುಮೆಚ್ಚಿನ ಹೆಸರಿನಿಂದ ಬೋಡಾಮಾಮ ಎಂದು. ಥ್ಯಾಂಕ್ ಯು ಸೋ ಮಚ್. ಭಾಳ ಖುಷಿ ಆಯಿತು ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ನಮ್ಮ ತಂಡದ ಪರವಾಗಿ ಬೊಂಬಾಟ್ ಭೋಜನದ ಒಂದು ಪುಸ್ತಕ ನಿಮಗೆ. ಇದರಲ್ಲಿ 100 ರೆಸಿಪಿಗಳಿದೆ. ಇದನ್ನೆಲ್ಲ ಪ್ರಯೋಗ ಮಾಡಿ ಅಷ್ಟರಲ್ಲಿ ಸೆಕೆಂಡ್ ಬುಕ್ ತರ್ತೀನಿ, ಅದನ್ನು ಕೊಡ್ತೀನಿ. ಓಕೆ, ವೆಬ್ಸೈಟ್ ಅಲ್ಲಿ ಕೂಡ ಅಪ್ಡೇಟ್ ಆಗ್ತಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇಲ್ಲಿಗೆ ನಮ್ಮ ಇವತ್ತಿನ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಗಿಸೋಂಥ ಸಮಯ ಬಂತು. ಮುಗಿಸೋದಕ್ಕಿಂತ ಮುಂಚೆ ತಗೊಳ್ಳೋಣ ಒಂದು ಪುಟ್ಟ ಫ್ಲಾಶ್ ಬ್ಯಾಕ್. ಬಾದಾಮ್ ಬಬೂಲ ಬೇಕಾಗುವ ಪದಾರ್ಥಗಳು: ನೆನೆಸಿ ಸಿಪ್ಪೆ ತೆಗೆದ ಬಾದಾಮಿ 1 ಕಪ್ಪು, ಸಕ್ಕರೆ 1 ಕಪ್ಪು, ಗೋಡಂಬಿ 1 ಹಿಡಿ, ಏಲಕ್ಕಿ ಪುಡಿ 1 ಚಮಚ, ಕೇಸರಿ ಏಲಕ್ಕಿ ಎಸೆನ್ಸ್ 1 ಚಮಚ, ತುಪ್ಪ 1/4 ಕಪ್. ಮಾಡುವ ವಿಧಾನ: ಮಿಕ್ಸಿಗೆ ಬಾದಾಮಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಪಾತ್ರೆಗೆ ಸಕ್ಕರೆ, ಅದು ಮುಳುಗುವಷ್ಟು ನೀರು ಹಾಕಿ ಒಂದೆಳೆ ಪಾಕ ಮಾಡಿ. ಅದಕ್ಕೆ ರುಬ್ಬಿದ ಮಿಶ್ರಣ, ಏಲಕ್ಕಿ ಪುಡಿ, ಎಸೆನ್ಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಶ್ರಣ ಗಟ್ಟಿಯಾದಾಗ ತುಪ್ಪದಲ್ಲಿ ಹುರಿದ ಗೋಡಂಬಿ ಹಾಕಿ ಕೆದಕಿ. ತುಪ್ಪ ಸವರಿದ ತಟ್ಟೆಗೆ ಹಾಕಿ ಆರಿದ ಮೇಲೆ ಬೇಕಾದ ಆಕಾರಕ್ಕೆ ಕತ್ತರಿಸಿದರೆ ಬಾದಾಮ್ ಬಬೂಲ ಸವಿಯಲು ಸಿದ್ಧ. ಇಲ್ಲಿಗೆ ನಮ್ಮ ಇವತ್ತಿನ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು, ಟೀಕೆಗಳನ್ನು, ಸಲಹೆಗಳನ್ನು ಬರೆದು ನಮ್ಮ ಅಡ್ರೆಸ್ ನೋಟ್ ಮಾಡ್ಕೊಳ್ಳಿ. ನೀವು ನಮ್ಮನ್ನು ಇಮೇಲ್ ಕೂಡ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ಅಡ್ರೆಸ್ ಈ ರೀತಿ ಇದೆ. ದಯವಿಟ್ಟು ಸ್ಪೆಲ್ಲಿಂಗ್ ಕರೆಕ್ಟ್ ನೋಟ್ ಮಾಡ್ಕೊಳ್ಳಿ. ನಮ್ಮ ಬೊಂಬಾಟ್ ಭೋಜನ ಕಾರ್ಯಕ್ರಮದ ವೆಬ್ಸೈಟ್ ಲಾಂಚ್ ಆಗಿದೆ. www.bombatbhojana.com BOMBATTPHOJANA bombatbhojana.com. ಇಲ್ಲಿಗೆ ಹೋದರೆ ರೆಸಿಪೀಸ್ನ ಓದ್ಬೋದು. ಇಂಗ್ಲೀಷಲ್ಲಿದೆ, ಕನ್ನಡದಲ್ಲಿದೆ. ಲೇಟೆಸ್ಟಾಗಿ ಒಂದಷ್ಟು ಅಪ್ಡೇಟ್ ಮಾಡಿದ್ದೀವಿ. ಮತ್ತು ವೀಡಿಯೋಸ್ ಕೂಡ ಅಪ್ಡೇಟ್ ಮಾಡಿದ್ದೀವಿ. ಹೊಸ ರುಚಿಗಳ ವೀಡಿಯೋಗಳು ಬರ್ತಾ ಇದೆ, ಅದನ್ನು ಕೂಡ ನೋಡಿ. ಮತ್ತು ನಮ್ಮ ಪುಸ್ತಕ ಎಲ್ಲೆಲ್ಲಿ ಲಭ್ಯವಾಗಿದೆ ಅನ್ನೋ ಮಾಹಿತಿ ಕೂಡ ನಿಮಗೆ ಸಿಗುತ್ತೆ. ಇಲ್ಲಿಗೆ ನಮ್ಮ ಇವತ್ತಿನ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಇದೇ ಕಾರ್ಯಕ್ರಮದಲ್ಲಿ ಇದೇ ಸಮಯದಲ್ಲಿ ಇಲ್ಲೇ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿ ತನಕ ದಯವಿಟ್ಟು ನಗ್ತಾ ಇರಿ, ಖುಷಿಯಾಗಿರಿ, ಚೆನ್ನಾಗಿ ತಿನ್ನಿ, ದಸರಾ ಹಬ್ಬನ ಚೆನ್ನಾಗಿ ಆಚರಿಸಿ, ಆರೋಗ್ಯವಾಗಿರಿ. ನಮಸ್ಕಾರ.